ಮಲ್ಲೇಶ್ವರ, ಮಲ್ಲಿಕಾರ್ಜುನ, ಹೆಣ್ಣಿನ ಬಾಳಿಗೆ ಈ ಅಪನಿಂದೆಯನ್ನು ಏಕೆ ಕೊಟ್ಟೆ? ಮದುವೆಯಾಗದೆ ಹೆಣ್ಣು ಎಂದು ಊರೆಲ್ಲ ಗೇಲಿ ಮಾಡಿದರೂ ಸಹಿಸಬಹುದು, ಮಕ್ಕಳಿಲ್ಲದವಳು ಬಂಜೆ ಎಂದು ದೂರಿದರೂ ಸಹಿಸಬಹುದು. ಆದರೆ ಜಾರಿಣಿ ಕುಲಟೆ ಅನ್ನೋ ಅಪನಿಂದೆ ಹೊತ್ತು ಹೇಗೆ ಬಾಳಲಿ? ಈ ಕಳಂಕ ಬಂದ ಮೇಲೆ ನಾನು ಬಾಳಬೇಕೆ, ಬದುಕಬೇಕೆ? ಸಿರಿಗಿರಿ ಮಲ್ಲಯ್ಯ, ಈ ನಿಂದೆ ಹೊತ್ತ ನಾನು ನಿರಾಹಾರ ದೀಕ್ಷೆಯಿಂದ ಕಾಡಿನಲ್ಲಿ ಕುಳಿತು ನಿನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಾಣ ತ್ಯಾಗ ಮಾಡುತ್ತೇನೆ. ನಿನ್ನಾಣೆ ಇದು ಸತ್ಯ. ನಿಂಗವ್ವ, ಆ ಬರ್ಮಣ್ಣ ಬರ್ತಾ ಇರೋ ಗೊತ್ತು ನೋಡು. ತಾಕತ್ತಿಲ್ಲದ ಗಂಡ್ಸು ಗತ್ತು ತೋರ್ಸಿದ್ರೆ ಏನ್ ಬಂತು ಭಾಗ್ಯ ಅಲ್ವೇನೆ? ನಿಜವಾಗ್ಲೂ ಇವ್ನು ಗಂಡಸೆ ಆಗಿದ್ದಿದ್ರೆ ಆ ಮಲ್ಲಮ್ಮ ಜಂಗಮರ ಸರ್ಸ ನೋಡಿ ಸುಮ್ನಿರ್ತಿದ್ನ ಇವನು. ಇಂಥ ಗಂಡ ಇದ್ರೆ ಹೆಂಡತಿ ಆದವಳು ಅಡ್ಡದಾರಿ ಹಿಡಿದೆ ಇನ್ನೇನ್ ಮಾಡ್ತಾಳೆ ಹೇಳು? ಇವ್ರ ವಂಶ ನೋಡಿ ಮಲ್ಲಮ್ಮ ಮೋಸ ಹೋದ. ಯಾಕೋ ಬರ್ಮಣ್ಣ, ಏನಾಯ್ತು? ಆ ಮಲ್ಲಿ ಎಲ್ಲಿ? ಅಯ್ಯೋ, ನೀನಿನ್ನೂ ಅವಳು ನಂಬ್ಕೊಂಡಿದ್ಯಲ್ಲಪ್ಪ. ನಿನ್ನಂಥ ಅಮಾಯಕನಿಗೆ ಅವಳು ಈ ತರ ಮೋಸ ಮಾಡ್ತಾಳೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಅವಳಿಂದ ಈ ಮನೆ ಮಾನನೇ ಹಾಳಾಗೋಯ್ತಲ್ಲ ಅಣ್ಣ. ಸೊಸೆ ಆದವಳನ್ನ ತವ್ರ ಮನೆ ದೀಪ, ಅತ್ತೆ ಮನೆ ಬೆಳಕು ಅಂತಾರೆ. ಆದ್ರೆ ಅವಳು ಆ ದೀಪದಿಂದ ಈ ಮನೆನೇ ಸುಟ್ಟು ಹಾಕ್ಬಿಟ್ಲಲ್ಲೋ. ಅವಳಿಂತ ಮಾನ್ಗೆಟ್ಟವಳು ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣೋ. ಅಂದ್ರೆ ಊರ್ನವ್ರು ಹೇಳಿದ್ದು ನಿಜನಾ? ಊರ್ನವ್ರು ಹೇಳದೇನಪ್ಪ, ನಿಮ್ಮ ಅಣ್ಣಂದ್ರೆ ನೋಡಿದ್ದಾರೆ. ಇಲ್ಲಮ್ಮ, ಇದು ನಂಬಕ್ಕಾಗಲ್ಲ. ನಿನ್ನ ಅವಳು ಚೆನ್ನಾಗಿ ಮರಳು ಮಾಡಿದಾಳೆ. ಆ ಜಂಗಮ್ನಿಂದ ನಿನ್ ಮೇಲೆ ನಮ್ಮ ಮೇಲೆಲ್ಲ ಮಂಕ ಬುದ್ಧಿ ಎರಚ್ಬಿಟ್ಟಿದ್ದಾಳೆ. ಈ ಮನೇಲೆ ಅವ್ರ ಸರ್ಸ ನಡೀತಿತ್ತಂತೆ, ಅತ್ತೆಯವರೇ ನೋಡಿದ್ದಾರೆ. ಈಗ ಅವ್ರ ಸರ್ಸ ಮನೆ ಬಿಟ್ಟು ಊರಲ್ಲೇ, ಅದು ಬೀದಿಲೇ ನಡೀತಾ ಇದೆಯಂತೆ. ಈಗ ಮಲ್ಲಮ್ಮ ಎಲ್ಲಿದ್ದಾಳೆ? ಆ ನೀತಿ ಗೆಟ್ಟವಳನ್ನ ಈ ಮನೇಲಿ ಇಟ್ಕೊಳ್ಳೋದ್ ಬೇಡ ಅಂತ ನಾನೇ ಈ ಮನೆಯಿಂದ ಓಡಿಸ್ಬಿಟ್ಟೆ. ಅಂಥವಳನ್ನ ಓಡಿಸ್ಬಾರ್ದಾಗಿತ್ತು. ತಲೆ ಕಡ್ದು ಅದನ್ನ ಊರ್ ಬಾಗಿಲಿಗೆ ನೇತು ಹಾಕ್ಬೇಕಾಗಿತ್ತು. ಈಗಲೇ ಹೋಗ್ತೀನಿ. ನೀವು ಹೇಳಿದ್ ನಿಜ ಆದ್ರೆ ಅವಳ ತಲೆ ಕರಿತೀನಿ. ನೀವು ಹೇಳಿದ್ ಸುಳ್ಳಾದ್ರೆ ನಿಮ್ ಎರಡು ತಲೆಗಳನ್ನ ಉಳಿಸ್ತೀನಿ. ಈ ರೆಡ್ಡಿ ವಂಶದಲ್ಲಿ ಎಲ್ರಿಗೂ ಒಂದೇ ನ್ಯಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವೋಹಂ ಶಿವೋಹಂ. ಏ ಶಿವೋಹಂ, ಮತ್ಯಾಸಿಲ್ ವಕ್ರಿಸ್ಕೊಂಡೆ? ಮಲ್ಲಮ್ಮನ್ ಹುಡ್ಕೊಂಡು ಸರ್ಸ ಆಡಕ್ ಬಂದಿದ್ದಾನೆ. ಜಂಗಮರು ಸರಸ ವಿಲಾಸಿಗಳಲ್ಲ, ಜನರ ಕ್ಷೇಮಕ್ಕಾಗಿ ಭಿಕ್ಷೆ ಬೇಡುವವರು. ಹೌದು, ಮಲ್ಲಮ್ಮನ್ ಪ್ರಸಾದಕ್ಕಾಗಿ ಬಂದಿದ್ದಾನೆ. ಪ್ರಸಾದ ನೀಡಲು ಮಲ್ಲಮಳೆ ಬೇಕಾಗಿಲ್ಲ, ಯಾರು ಬೇಕಾದರೂ ನೀಡಬಹುದು. ಅಯ್ಯೋ ನಿನ್ ಮನೆ ಹಾಳಾಗ ನಮ್ಮನ್ನೇ ಪ್ರಸಾದ ಕೇಳ್ತೀಯ? ಮಲ್ಲಮ್ಮನ್ನ ಹಾಳು ಮಾಡಿದ್ದು ಸಾಲದೆ ಇನ್ನು ಎಷ್ಟು ಮನೆಗಳನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಹೋಗ ಆಚೆ. ದುಡುಕಬೇಡ ತಾಯೇ. ಮರ್ಯಾದೆಯಾಗಿ ಆಚೆ ಹೋಗ್ತೀಯೋ ಇಲ್ವೋ? ನಾನು ಹೋಗದಿದ್ದರೆ ನಿನ್ನ ಇಲ್ಲೇ ಸುಟ್ಟು ಬೂದಿ ಮಾಡ್ತೀನಿ. ಬೂದಿಯ ವಿಷಯ ಆಗಲೇ ಮರೆತು ಹೋದ. ನನ್ನನ್ನು ಸುಡುತ್ತೀರೇನು? ಪ್ರಳಯಾಗ್ನಿಯನ್ನೇ ತನ್ನ ಫಾಲಾಕ್ಷದಲ್ಲಿ ಅಡಗಿಸಿಟ್ಟ ಆ ಪರಶಿವನ ಭಕ್ತನಾದ ಈ ಜಂಗಮನನ್ನು ಯಾವ ಬೆಂಕಿಯೂ ಸುಡುವುದಿಲ್ಲ. ಹೌದಾ? ಅದು ನೋಡೇ ಬಿಡೋಣ. ಏಯ್, ಬಂದ್ರೆ ನನ್ ಜೊತೆಲಿ. ಏ ಜಂಗಮಯ್ಯ, ಈಗ್ಲಾದ್ರೂ ಹೋಗ್ತೀಯೋ ಇಲ್ವೋ? ಹೋಗುವುದಿಲ್ಲ. ಈ ಜಂಗಮನಿಗೆ ಎರಡೇ ಎರಡು ಅಭ್ಯಾಸ: ಪ್ರಸಾದ ಸ್ವೀಕರಿಸುವುದು ಅಥವಾ ನೀಡುವುದು. ಓಹೋ, ಪ್ರಸಾದನಾ? ಹ್ಮ್. ಸ್ವೀಕರಿಸಿ. ತಗೋ, ತಗೋ, ತಗೋ.
ಉರಿ ಉರಿ ಸ್ವಾಮಿ ಜಂಗಮರೇ, ಏನಿದೆಲ್ಲ? ಹೇಮರೆಡ್ಡಿ, ಶಿವದೂಷಣೆ ಜಂಗಮ ನಿಂದನೆ ಮಾಡಿದ್ದಕ್ಕೆ ಇದು ಪ್ರತಿಫಲ. ಅವರ ಬೆರಳಿನಿಂದ ಅವರ ಕಣ್ಣನ್ನು ಅವರೇ ಚುಚ್ಚಿಕೊಂಡಿದ್ದಾರೆ. ಅವರು ಮಾಡಿದ ಪಾಪದ ಕೊಳ್ಳಿ ಅವರನ್ನೇ ದಹಿಸಿದೆ. ಇಲ್ಲ ರೀ, ಇದೆಲ್ಲ ಸುಳ್ಳು. ಈ ಮಾಟಗಾರನೇ ಇದನ್ನೆಲ್ಲ ಮಾಡಿರೋದು. ಇವನನ್ನ ಕೊಂದ್ರು ಪಾಪ ಇಲ್ಲ ರೀ. ಹುಟ್ಟೇ ಇಲ್ಲದ ನನಗೆ ಸಾವಿಲಿಂದ ಬರುವುದು. ಸ್ವಾಮಿ, ತಾವು ಸಾಮಾನ್ಯ ಜಂಗಮರಲ್ಲ, ಮಹಾಯೋಗಿಗಳು, ಸಿದ್ಧ ಪುರುಷರು ಆಗಿರಬೇಕು. ಸ್ವಾಮಿ, ತಾವು ದೊಡ್ಡ ಮನಸ್ಸು ಮಾಡಿ ದಯ ತೋರಿ ಇವರ ಅಪರಾಧಗಳನ್ನು ಕ್ಷಮಿಸಬೇಕು. ಇವರ ಅಪರಾಧ ಕ್ಷಮಿಸಬೇಕಾದ್ದು ನಾನಲ್ಲ, ಮಹಾಸಾಧ್ವಿ, ಮಹಾಪತಿವ್ರತೆ ಶಿವಶರಣೆ ಮಲ್ಲಮ್ಮಳನ್ನು ಕಾಡಿಸಿ, ಪೀಡಿಸಿ, ನಿಂದಿಸಿ, ಅಪವಾದ ಹೊರಿಸಿದ ಪಾಪಕ್ಕೆ ಇವರೆಲ್ಲರಿಗೂ ಈ ಶಿಕ್ಷೆ. ಆ ಮಲ್ಲಮ್ಮಳನ್ನೇ ಮೊರೆ ಹೋಗಿ ಕ್ಷಮೆ ಯಾಚಿಸಿದರೆ ಮಾತ್ರ ಇವರಿಗೆ ಮೋಕ್ಷ ಪ್ರಾಪ್ತಿ. ಇಲ್ಲದಿದ್ದರೆ ನರಕ ತಪ್ಪಿದ್ದಲ್ಲ. ಶಿವೋಹಂ. ಇವರು ಜಂಗಮರಲ್ಲ, ಸಾಕ್ಷಾತ್ ಪರಶಿವನೇ, ಸಾಕ್ಷಾತ್ ಪರಶಿವನೇ. ನಾನೇ ಶಿವ, ನಾನೇ ಶಿವ ಎಂಬ ಅರ್ಥದಲ್ಲಿ ಶಿವೋಹಂ ಶಿವೋಹಂ ಅಂತ ಹೇಳಿದ್ರು. ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೋಡಿದ್ರ ಆ ಮಹಾಸಾಧ್ವಿ ಮಲ್ಲಮ್ಮನ ಶಿವಭಕ್ತಿಯಿಂದ ನಮಗೂ ಆ ಶಿವನ ಸಾಕ್ಷಾತ್ಕಾರವಾಯಿತು. ನಮ್ಮ ಜನ್ಮ ಸಾರ್ಥಕವಾಯಿತು. ಈ ನಮ್ಮ ಮನೆ ಪಾವನವಾಯಿತು, ಪಾವನವಾಯಿತು. ಹೌದಿರಿ, ಅಜ್ಞಾನದಿಂದ ನಾವು ಶಿವದೂಷಣೆ, ಶಿವಭಕ್ತರ ನಿಂದನೆ ಮಾಡಿ ಮಹಾ ಅಪರಾಧ ಮಾಡಿದ್ವಿ. ನಮಗ್ ಪ್ರಾಯಶ್ಚಿತ್ತವೇ ಇಲ್ಲ ರೀ. ಪ್ರಾಯಶ್ಚಿತ್ತ ಖಂಡಿತ ಇದೆ. ಬನ್ನಿ, ಎಲ್ರೂ ಹೋಗಿ ಆ ಮಲ್ಲಮ್ಮಳಿಂದ ಕ್ಷಮೆ ಯಾಚಿಸೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರಿಯೆ, ಇಲ್ಲಿ ನಮಗೆ ಯಾವ ಅಡ್ಡಿ ಆತಂಕವೂ ಇಲ್ಲ. ಹೌದೌದು, ನಿಮ್ಮನ್ನ ಇಲ್ಲಿ ಕಡ್ದು ಹಾಕಕ್ಕೆ ನನಗೂ ಯಾವ ಅಡ್ಡಿ ಆತಂಕವೂ ಇಲ್ಲ. ಆಟ, ಮಾಯ, ಮಂತ್ರ ಯಾವುದು ನನ್ನ ಹತ್ರ ನಡೆಯೋದಿಲ್ಲ. ಗಂಡನಿಗೆ ಮೋಸ ಮಾಡಿದ ನೀನು ಜೀವಂತ ಇರಬಾರ್ದು. ನಿನ್ನ ಆ ಜಂಗಮನ್ ಕಳಿಸ್ಬಿಟ್ಟು ಏನೋ ಗೊತ್ತಿಲ್ದವಳಂತೆ ಇಲ್ಲಿ ಧ್ಯಾನ ಮಾಡ್ತಾ ಕೂತಿದ್ಯಾ? ತಂದೆ ಶಿವ, ತಾಯೇ ಪಾರ್ವತಿ, ಶರಣು ಶರಣು. ಭರಮಣ್ಣ, ಮೇಲೆ ಆವೇಶದಿಂದ ಚಾತುರ್ಯ ಮಾಡಬೇಡ. ನಿನ್ನ ಹೆಂಡತಿ ಪರಮಪತಿವ್ರತೆ, ಮಹಾಸಾಧ್ವಿ, ಮಹಾಶಿವಶರಣ.
ಹೌದು ಭರಮಣ್ಣ, ಈ ಮಲ್ಲಮ್ಮ ಶಿವಶರಣೆಯರಲ್ಲಿ ಶ್ರೇಷ್ಠಳು, ಪರಮ ಪವಿತ್ರಳು. ಮತ್ತೆ ಇವಳು ಆ ಜಂಗಮನ್ ಜೊತೆ ಸರ್ಸ ಆಡ್ತಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಮಲ್ಲಿ, ಮಲ್ಲಮ್ಮ ಕಣ್ಬಿಡು. ಮಲ್ಲಮ್ಮ, ಶಿವ ಪಾರ್ವತಿ ಬಂದಿದ್ದಾರೆ, ಶಿವ ಪಾರ್ವತಿ ಬಂದಿದ್ದಾರೆ. ಅಲ್ಲೋಡು. ಶಿವ, ತಂದೆ ಮಲ್ಲಿಕಾರ್ಜುನ, ನಮೋ ನಮಃ. ತಾಯೇ ಭ್ರಮರಾಂಬಿಕೆ, ನಮೋ ನಮಃ. ಶಿವ, ನಿನ್ನ ಲೀಲೆ ತಿಳಿಯದೆ ನಾನು ಮೂರ್ಖನಾದೆ, ಮರುಳನಂತೆ ನಡ್ಕೊಂಡೆ. ನನ್ನ ಅಪರಾಧನ ಕ್ಷಮಿಸು ತಂದೆ. ನಿಮ್ಮನ್ನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ. ನನ್ನ ಮನಸ್ಸಿನ ಅನಿಸಿಕೆನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲದ ಮಹಾ ಅಜ್ಞಾನಿ ನಾನು, ಮಹಾ ಅಜ್ಞಾನಿ. ಅಜ್ಞಾನಿ ಸ್ವಾಮಿ. ಭರಮಣ್ಣ, ನೀನು ಅಜ್ಞಾನಿಯಲ್ಲ, ಅತ್ಯಂತ ಜ್ಞಾನಿ, ಅಂತರ್ಜ್ಞಾನಿ. श्रीशैलवासा गिरीशात्मजा मानसोल्लासा गग्गेश सर्वेश भूतेश योगीश नाट्येश विश्वेश्वरा हिमाद्री कुमारी पुरारी मनोहारी सद्भक्त भाग्यं करी सर्वसिद्धिं करी शंकरी श्रीकरी धामरी कुबेरस्य मित्रा कनद्दिव्यगात्रा ज्वलद्भालनेत्रा सदा भक्तस्तोत्रा सुरानीक संस्तुत्य पात्रा पवित्रा महादेवी इच्छा क्रिया ज्ञान शक्त्यात्मिके सर्वविद्यात्मिके सर्वविश्वाम्बिके त्र्यम्बके अंबिके कालिके पार्वती सुंदरा देव विषकंधरा भ्रामरी प्रेम सद्भावना बंधुरा अर्धनारीश्वरा अर्धनारीश्वरा पाहि श्रीशैलमल्लेश्वरा नमस्ते 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 नमः ಮಲ್ಲಮ್ಮ, ನಿನ್ನಿಂದ ಈ ದಿನ ನನಗೆ ಶಿವ ಪಾರ್ವತಿಯರ ಸಾಕ್ಷಾತ್ಕಾರವಾಗಿ ಜ್ಞಾನೋದಯವಾಯಿತು. ನಿನ್ನಂತ ಮಹಾಸಾಧ್ವಿಯನ್ನ ನನ್ನ ಧರ್ಮಪತ್ನಿಯನ್ನಾಗಿ ಪಡೆದದ್ದಕ್ಕೆ ನಾನೇ ಧನ್ಯ, ನಾನೇ ಧನ್ಯ. ಮಲ್ಲಮ್ಮ, ನಿನ್ನ ಭಕ್ತಿಯ ಪೂರ್ವ ಅದ್ಭುತ, ಅಮೋಘ. ನಿನಗೇನು ವರ ಬೇಕು ಕೇಳು. ಪರಮೇಶ್ವರ, ಶ್ರೀಶೈಲ ಮಲ್ಲಿಕಾರ್ಜುನ, ಸತಿ ಸಮೇತ ಪ್ರತ್ಯಕ್ಷರಾಗಿ ನನ್ನ ಜನ್ಮ ಸಾರ್ಥಕ ಮಾಡಿದಿರಿ. ಇದಕ್ಕಿಂತ ವರವಿದೆಯೇ? ಇದಕ್ಕಿಂತ ಭಾಗ್ಯವಿದೆಯೇ? ಸದ್ಭಾವನೆಯುಳ್ಳ ಭಕ್ತರನ್ನೆಲ್ಲ ನೀವು ಸದಾಕಾಲ ರಕ್ಷಿಸಿ. ಶಿವ, ಮಲ್ಲಿಕಾರ್ಜುನ, ಭ್ರಮರಾಂಬ ಎಂದು ಯಾರು ಕೂಗಿದರು ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಅವರನ್ನು ಕರುಣಿಸು ತಂದೆ, ಕರುಣಿಸು. ಮಲ್ಲಮ್ಮ, ನಿನ್ನ ನಿಸ್ವಾರ್ಥ ಭಕ್ತಿ ನ ಭೂತೋ ನ ಭವಿಷ್ಯತಿ. ನೀನು ಕೇಳದೇ ಇದ್ದರೂ ನಿನಗೆ ನಾನೇ ವರವನ್ನು ನೀಡುವೆನು. ನಿನ್ನ ಚರಿತ್ರೆ ಆ ಸೂರ್ಯ ಚಂದ್ರರಿರುವವರೆಗೂ ಅಮರವಾಗಿರಲಿ.
ನಿನ್ನ ಆನಂದ ಭಾಷ್ಪ ಹರಿದ ಈ ಸ್ಥಳದಲ್ಲಿ ಅದು ಯುಗ ಯುಗಾಂತರವು ಹರಿಯುತ್ತಿರಲಿ. ಮಲ್ಲಮ್ಮನ ನೇತ್ರಧಾರೆ ಎಂದೇ ಅದು ಪ್ರಸಿದ್ಧಿಯಾಗಲಿ. ಅದನ್ನು ಸೇವಿಸಿದವರ ಕಣ್ಣೀರಿನ ಬಾಳು ಅಳಿದು ಅವರ ಬಾಳು ಪನ್ನೀರಮಯವಾಗಲಿ. ನಿನಗೆ ನನ್ನ ಸಾನ್ನಿಧ್ಯವನ್ನು ನೀಡುತ್ತಿದ್ದೇನೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನನ್ನ ಪತಿ ದೇವರಿಗೂ ನಿಮ್ಮ ಸಾನ್ನಿಧ್ಯ ಕರುಣಿಸಬೇಕು ತಂದೆ. ಮಲ್ಲಮ್ಮ, ನಿನ್ನ ಪತಿಗೆ ಈ ಭೂಲೋಕದಲ್ಲಿ ನಿನ್ನ ಪರವಾಗಿ ಮಾಡಬೇಕಾದ ಸೇವಾ ಕಾರ್ಯಗಳಿವೆ. ಅದನ್ನು ನೆರವೇರಿಸಿದ ನಂತರ ನನ್ನ ಸಾನ್ನಿಧ್ಯವನ್ನು ಈತನಿಗೆ ನೀಡುತ್ತೇನೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ಮಲ್ಲಿ, ಅಲ್ಲಿ ನೋಡು. ಅಪ್ಪ, ಅಮ್ಮ, ಮಲ್ಲಮ್ಮ, ಮಲ್ಲಮ್ಮ, ನಮ್ಮೆಲ್ರೂ ಕ್ಷಮಿಸ್ಬಿಡಮ್ಮ. ಮಾವಯ್ಯ, ನೀವು ಹಿರಿಯರು, ನಿಮ್ಮನ್ನ ನಾನು ಕ್ಷಮಿಸೋದೆ. ಇಲ್ಲ ತಾಯಿ, ಇಲ್ಲ. ನಾವು ವಯಸ್ಸಿನಲ್ಲಿ ಮಾತ್ರ ಹಿರಿಯರು, ಆದ್ರೆ ನೀನು ಗುಣದಲ್ಲಿ, ಅತಿಭಕ್ತಿಯಲ್ಲಿ, ಶಿವಧ್ಯಾನದಲ್ಲಿ ಹಿರಿಯಳು. ನಿನ್ ಬಗ್ಗೆ ತಿಳಿದೆ. ಮುಂಡೆ, ರಂಡೆ, ಕುಲಟೆ, ಹಾದ್ರಗಿತ್ತಿ ಅಂತ ಬಾಯಿಗೆ ಬಂದಾಗೆಲ್ಲ ಬೈದೆ. ನಿನಗ್ ಚಿತ್ರ ಹಿಂಸೆ ಕೊಟ್ಟೆ. ನಿನ್ನ ಮೇಲಿನ ಸೂಯೆಯಿಂದ ಒಳ್ಳೆಯವರಾದ ಅತ್ತೆ ಮನ್ಸನ್ನ ನಾವೇ ಕೆಡ್ಸದ್ವಿ. ನಾಗಮ್ಮನ್ಗೆ ನಿಮ್ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಜಗಳ ತಂದಿಟ್ಟಿದ್ದು ನಾವೇ. ಅದಕ್ಕೆ ಹೇಳಿಕೆ ಮಾತು ಕೇಳಿ ನಾನು ಕೆಟ್ಟೆ. ಪತಿ ಸೇವೆ, ಶಿವಧ್ಯಾನದಲ್ಲಿರೋ ಮಹಿಮೆನ ತಿಳಿಲಾರ್ದೆ ಗಂಡನ ಜೊತೆ ಜಗಳಾಡಿ ಮನೆ ಬಿಟ್ಟು ಬಂದೆ. ಇನ್ಮೇಲೆ ನಾನು ನಮ್ಮ ಅತ್ತೆ ಮನೇಲಿ ಎಲ್ಲರೂ ಸೇವೆ ಮಾಡ್ಕೊಂಡಿರ್ತೀನಿ. ನನ್ನ ಅಪರಾಧನ ಕ್ಷಮಿಸ್ಬಿಡಿ, ಅದಕ್ಕೆ ಕ್ಷಮಿಸ್ಬಿಡಿ. ಎಲ್ಲರನ್ನೂ ಕಾಪಾಡೋದು, ಕ್ಷಮಿಸೋದು ಆ ಶ್ರೀಶೈಲ ಮಲ್ಲಿಕಾರ್ಜುನನೇ. ತಂದೆ ಶಿವ, ಮಲ್ಲಿಕಾರ್ಜುನ, ನಿನ್ನಲ್ಲಿ ದೀನಳಾಗಿ ಬೇಡುತ್ತೇನೆ. ಇವರೆಲ್ಲರ ತಪ್ಪನ್ನು ಮನ್ನಿಸಿ ಇವರ ಕಷ್ಟವನ್ನು ನಿವಾರಿಸು ತಂದೆ, ನಿವಾರಿಸು. ಮಲ್ಲಮ್ಮ, ನಿಜಕ್ಕೂ ನೀನು ಮಹಾಸಾಧ್ವಿ, ಮಹಾಶಿವಶರಣೆ. ನಿನ್ನಿಂದ ಇವತ್ತು ನಾವೆಲ್ಲರೂ ಪುನೀತರಾದೆವು. ಇದೆಲ್ಲದಕ್ಕೂ ಕಾರಣ ಆ ಶಿವನ ಅನುಗ್ರಹ. ಬನ್ನಿ, ಆ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಮಾಡಿ ಎಲ್ಲರೂ ಧನ್ಯರಾಗೋಣ. ಓಂ ನಮೋ ಶ್ರೀಶೈಲ ಮಲ್ಲಿಕಾರ್ಜುನ. ಓಂ ನಮೋ ಶ್ರೀಶೈಲ ಮಲ್ಲಿಕಾರ್ಜುನ. ಓಂ ನಮೋ ಶ್ರೀಶೈಲ ಮಲ್ಲಿಕಾರ್ಜುನ. ಅಮ್ಮ, ಮಗು, ಮಗು, ಶಿವಪ್ಪ, ಅಷ್ಟು ದೂರದಿಂದ ಈ ಬೆಟ್ಟಕ್ಕೆ ಹೇಗೆ ಹತ್ತಿ ಬಂದ್ಯಪ್ಪ? ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಇವತ್ತಾದ್ರೂ ನಿನ್ನನ್ನ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ತಾಯಿ ಅಲ್ಲದೆ ಈ ತಾಯಿ ಮೇಲೆ ನಿನಗೆಷ್ಟು ಅಕ್ಕರೆ ಕಂದ. ನೀನು ಮಕ್ಕಳಿಲ್ಲದ ತಾಯಿಯಲ್ಲ, ಪ್ರೀತಿಯಿಂದ ಮಲ್ಲವ್ವ ಅಂತ ಯಾರೇ ಕರೀಲಿ ಅವರೆಲ್ಲರಿಗೂ ನೀನು ನಿಜವಾದ ತಾಯಿ. ಭಗವಂತ, ನಮ್ಮಿಬ್ಬರ ಈ ಸಂಬಂಧ ಯಾವ ಜನ್ಮದ ಋಣಾನುಬಂಧವೋ ಏನೋ. ಅಮ್ಮ, ಇದು ಭಕ್ತಿಯ ಸಂಬಂಧ, ನಿನ್ನ ಮುಕ್ತಿಯ ಸಂಬಂಧ. ಸರಿ ಸರಿ, ಈಗ್ಲಾದ್ರೂ ನಮ್ಮನೆಗೆ ಬರ್ತೀಯೋ ಇಲ್ವೋ? ಆಯ್ತು ಕಂದ, ನಡಿ. ನಿಮ್ಮನೆಗೆ ಬಂದು ನಿನ್ನ ಸಂತೋಷನ ನಾನು ಹಂಚ್ಕೋತೀನಿ. ಅಂದಹಾಗೆ ನಿಮ್ಮನೆ ಎಲ್ಲಿದೆಯಪ್ಪ? ಅದೆಲ್ಲಿದೆ ಅಂತ ಹೇಳಿದ್ರೆ ನಿಂಗೆ ಅರ್ಥವಾಗೋಲ್ಲ. ನಾನೇ ಕರ್ಕೊಂಡು ಹೋಗ್ತೀನಿ, ಬಾ.